ಹೆಲೋ ಗಾಯ್ಸ್, ನಮಸ್ಕಾರ. ನಮ್ಮ ಇವತ್ತಿನ ಕ್ಯಾಂಪಸ್ ಬ್ಲಾಗ್ಸಿಗೆ ಗೌರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸೊ ಇವತ್ತು ನಮ್ಮ ಮನೆಯಲ್ಲಿ ಹೇಗೆ ಆಚರಿಸ್ತಾರೆ ಅಂತ ನೋಡುವ ಬನ್ನಿ. ನಮ್ಮ ಬಸವಲ್ ಅಚ್ಚನ ಕಾಮತ್ ಕುಟುಂಬದ ಪರವಾಗಿ ಗೌರಿ ಹಬ್ಬದ ತಯಾರಿಯನ್ನು ಮಾಡ್ತಾ ಇದ್ದೇವೆ. ಬನ್ನಿ ಏನೇನಾಗ್ತಾ ಇದೆ ಅಂತೇಳಿ ನೋಡುವ. ನಾನು ಗೋಡೆ ಈ ದಿನ ಎಲ್ಲರೂ ಸೇರಿ ನಾವು ಮೊದಲಿಗೆ ಗಣಹೋಮವನ್ನು ಮಾಡಿಸ್ತೇವೆ. ಅದಕ್ಕೆ ಈ ದಿನ ನನ್ನ ಭಾವನವರಾದ ಶ್ರೀ ಅಚ್ಯುತ್ ಕಾಮತ್ ಮತ್ತು ಅವರ ಮಡದಿ ಅನ್ನಪೂರ್ಣ ಕಾಮತ್ರವರು ಯಜಮಾನಿಕೆ ವಹಿಸಿರುತ್ತಾರೆ. ಬನ್ನಿ ನೋಡುವ. ನಾವು ಗೌರಿ ಪೂಜೆ ಹೇಗೆ ಮಾಡುವುದಂತೇಳಿ ಹೇಳಿದರೆ, ನಮ್ಮಲ್ಲಿ ಗೌರಿಯ ಮೂರ್ತಿಯನ್ನು ಕೂರಿಸುವುದಿಲ್ಲ. ಈಶ್ವರ ಮತ್ತು ಪಾರ್ವತಿಯ ಪತ್ರಿಕೆಯನ್ನು ಕೆಸುವಿನ ಎಲೆಗೆ ಅದನ್ನು ಅಂಟಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ನಂತರ ಅದಕ್ಕೆ ಪೂಜೆಯನ್ನು ಮಾಡುವಂಥ ಕ್ರಮ. ಅದೇ ಸಮಯಕ್ಕೆ ಸರಿಯಾಗಿ ಇದು ಗೌರಿಗೆ ನಾವು ಗೌರಿ ಅಂತೇಳಿ ಪೂಜಿಸುವುದು ವಾಯಣ ಅಂತ ಹೇಳ್ತೇವೆ. ವಾಯಣ ಅಂತೇಳಿ ಹೇಳಿದರೆ ತೆಂಗಿನಕಾಯಿಗೆ ಹೀಗೆ ತೆಂಗಿನಕಾಯಿಯನ್ನು ಹಳದಿ ನೀರಿನಲ್ಲಿ ಮುಳುಗಿಸಿ ಅದನ್ನು ಚೆಂದ ಮಾಡಿ ಕ್ಲೀನ್ ಮಾಡಿ ಅದಕ್ಕೆ ಮತ್ತೆ ಶೃಂಗಾರ ಮಾಡುವಂಥದ್ದು. ಎರಡು ಕಣ್ಣಿಗೆ ಕಾಡಿಗೆ ಮೇಲೆ ಗಂಧ, ನಂತರ ಕುಂಕುಮ, ಹಳದಿ ಮತ್ತು ತುಟಿಗೆ ಸಿಂಧೂರವನ್ನು ಅರ್ಪಿಸಿ ಇದನ್ನು ನಾವು ಗೌರಿ ಅಂತೇಳಿ ಹೇಳಿ ಈ ವಾಯನಕ್ಕೆ ನಾವು ಈ ದಿನ ಪೂಜೆ ಮಾಡುವಂತಹ ಕ್ರಮ. ಇದು ನಮ್ಮ GSB ಕುಟುಂಬದಲ್ಲಿ, GSB ಸಮಾಜದಲ್ಲಿ ಗೌರಿ ಪೂಜೆಯನ್ನು ಇದೇ ಥರ ಮಾಡುವಂಥ ವಾಡಿಕೆ. ಬನ್ನಿ ನಾವು ಈ ದಿನ ದೇವರಿಗೆ ನೈವೇದ್ಯವನ್ನು ಎಲೆ ಮೂಲಕ ಎಲೆಯಲ್ಲಿ ದೇವರಿಗೆ ಬೇಕಾದಂಥ ಪದಾರ್ಥಗಳನ್ನು ಬಡಿಸಿ ಪೂಜೆ ಮಾಡುವಂಥದ್ದು. ಅದನ್ನು ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ಬನ್ನಿ ನೋಡು. ನೋಡುವಂಥದ್ದು ಇದು ನಮ್ಮ ಟ್ರಸ್ಟ್ನ ಒಂದು ಮಂದಿರ ಅಂತ ಸ್ಥಾಪನೆ ಮಾಡಿದ್ದೇವೆ. ಇಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಕೂಡಿ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡ್ತೇವೆ. ದೇವರಿಗೆ ಸಮರ್ಪಿಸುವಂಥ ನೈವೇದ್ಯವನ್ನು ಮಾಡ್ತೇವೆ. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಕೊಟ್ಟಿಗೆ ಬೇಯ್ತಾ ಇದೆ. ಇದು ಮಧ್ಯಾಹ್ನ ದೇವರಿಗೆ ಎಲೆಯಲ್ಲಿ ಬಡಿಸುವಂಥ ಅಕ್ಕಿ ಕೊಟ್ಟಿಗೆ, ಅದು ಬೇಯ್ತಾ ಇದೆ. ಇದು ಈಗ ನಾವು ಚಪ್ಪೆ ಪಾಯಸ ಅಂತ ಮಾಡ್ತೇವೆ. ಅದಕ್ಕೆ ಅಕ್ಕಿ, ತೆಂಗಿನಕಾಯಿ, ಹಾಲು ಮತ್ತು ಹಳದಿ ಎಲೆಯನ್ನು ಹಾಕಿ ಮಾಡುವಂಥದ್ದು ಚಪ್ಪೆ ಗೌರಿಗೆ ತುಂಬ ಇಷ್ಟ ಅದು. ಹಾಗಾಗಿ ಈ ದಿನ ಅದಕ್ಕೆ ಭಾರಿ ಮಹತ್ವ ಇದೆ. ಅದನ್ನು ಎಲೆಯಲ್ಲಿ ಬಡಿಸುತ್ತೇವೆ ನಾವು. ಸಾಧಾರಣ ಈಗ ಎಲ್ಲ ಅಡುಗೆಗೆ ತಯಾರಿ ಆಗಿದೆ. 2-3 ಬಗೆಯ ಕೋಡಿಯನ್ನು ಮಾಡ್ತೇವೆ. ಒಂದು ಕಾಡು ಹಾಗಲಕಾಯಿ ಅಂತ ಹೇಳ್ತೇವೆ, ಬಾಗಿಲ ಅಂಥೇಳಿ, ಇದರದೊಂದು ಕೋಡಿ ಮಾಡ್ತೇವೆ. ಮತ್ತೊಂದು ಹಾಗಲಕಾಯಿ, ಇದರ ಕೋಡಿ ಮಾಡ್ತೇವೆ. ಮತ್ತೊಂದು ಕೋಡಿ ನೇಂದ್ರ ಬಾಳೆಹಣ್ಣಿದ್ದು, ಅದು ನಾವು ಲಾಸ್ಟಿಗೆ ಮಾಡೋದು. ಯಾಕೆಂತೇಳಿ ಹೇಳಿದರೆ ಲಾಸ್ಟಿಗೆ ಮಾಡುವಂಥದ್ದು, ಅದು ನೀರು ಬಿಡ್ತದೆ ಅಂತೇಳಿ ಲಾಸ್ಟಿಗೆ ಕಟ್ ಮಾಡಿ ಕಾಯಿ ಕೋಡಿ ಮಕ್ಕಳಿಗೆ ತುಂಬ ಇಷ್ಟ. ಹಾಗಾಗಿ ನಾವು ಈ ದಿನದ ವಿಶೇಷ ಅಡಿಷನ್ ಇದು ನೇಂದ್ರ ಬಾಳೆ ಕೋಡಿ. ಇದು ಈಗ ನಾವು ಈ ದಿನ ಇನ್ನೊಂದು ಖಾದ್ಯ ಅಂತೇಳಿ ಹೇಳಿದರೆ ಪತ್ತೋಳಿಗೆ ಬೇಕಾದ ಚೂರ್ಣ ರೆಡಿಯಾಗಿದೆ. ಈಗ ಅದಕ್ಕೆ ಬೇಕಾದ ಪದಾರ್ಥ ಹಚ್ಚುವಂಥದ ಇನ್ನೊಂದು ನಮ್ಮ ಗೌರಿ ಹಬ್ಬದ ವಿಶೇಷತೆಯಲ್ಲಿ ಪತ್ತೋಳಿ. ಇವರು ನಮ್ಮ ಕುಟುಂಬದ ಹಿರಿಯ ಕಲೆ, ಅವರು ಈ ಪತ್ತೋಳಿಯನ್ನು ಸಾರಿಸ್ತಾ ಇದ್ದಾರೆ. ನೋಡಿ ಹೇಗೆ ಇದನ್ನು ಮಾಡುವ ವಿಧಾನ. ಹೀಗೆ ಹಿಟ್ಟನ್ನು ಕಡೆದು ಅದನ್ನು ಹೀಗೆ ಸಾರಿಸುವಂಥದ್ದು. ಅದರ ಮೇಲೆ ಚೂರ್ಣ ಹಾಕಿ ಮಡಚಿ, ಚೂರ್ಣ ಸಿಗಲಿಲ್ಲ ಹಾಗೆ ಅದು ಚಪ್ಪೆ ಪತ್ತೋಳಿ ಅಂತ ಮಾಡ್ತೇವೆ. ಇದು ನೈವೇದ್ಯಕ್ಕೆ ಮಾಡುವಂಥದ್ದು. ಬಾಕಿ ಎಲ್ಲ
ಪತೋಳಿಯನ್ನು ಮಧ್ಯದಲ್ಲಿ ಚೂರ್ಣ ಹಾಕಿ ಮಾಡ್ತೇವೆ. ಇದೆರಡಕ್ಕೆ ಮಾತ್ರ ಚೂರ್ಣ ಹಾಕ್ಲಿಕ್ಕಿಲ್ಲ, ಫಸ್ಟ್ ಇಲ್ಲ, ಅದು ದೇವರಿಗೆ ನೈವೇದ್ಯ ಮಾಡುವಾಗ. ಅದು ಚಪ್ಪೆ ಅಂದ್ರೆ ಗೌರಿ ಹಬ್ಬದ ವಿಶೇಷತೆ ಏನಂದ್ರೆ ಎಲ್ಲವನ್ನು ಚಪ್ಪೆ ತಿನ್ನುವಂಥದ್ದು. ಉಪ್ಪು ಹಾಕ್ಲಿಕ್ಕಿಲ್ಲ. ಕೀರಿ, ಬಜ್ಜಿ, ಪಲ್ಯ ಮತ್ತು ಈ ಪತೋಳಿ ಎಲ್ಲವೂ ಚಪ್ಪೆಯೇ. ಅವಳಿಗೆ ಉಪ್ಪೇ ಸಿಗ್ಲಿಲ್ಲ, ಹಾಗಾಗಿ ನಾವು ಅದನ್ನು ಮಾಡುವಂಥದ್ದು. ಈಗ ಚೂರ್ಣ ಹಾಕುವಷ್ಟು ವಿಧಾನ ನೋಡಿ ಅವರು ಹಾಕ್ತಾರೆ. ಸಾಧಾರಣ ಬೆಳಗ್ಗೆ 6 ಗಂಟೆಗೆ ಬಂದು ಇವತ್ತಿನ ಅಡಿಗೆಯನ್ನು ಪ್ರಾರಂಭ ಮಾಡಿ, ಈಗ ಸಾಧಾರಣ ಎಲ್ಲ ಮುಗ್ದಿದೆ. ಒಂದು ಬೆಂಡ ಸಗಳೆ ಅಂತ ಹೇಳ್ತೇವೆ, ಬೆಂಡೆಯ ಪದಾರ್ಥ. ಅದು ದೇವರಿಗೆ ತುಂಬ ಇಷ್ಟ ಅಂತ ಹೇಳಿ ಅದನ್ನು ಮಾಡ್ತೇವೆ. ಇದು ಒಂದು ಎಲ್ಲ ತರಕಾರಿಗಳನ್ನು ಹಾಕಿ ಮಾಡುವಂಥದ್ದು. ಒಂದು ನಾವು ಅಂಬಟ್ ಅಂತ ಹೇಳ್ತೇವೆ ನಮ್ಮ ಕೊಂಕಣಿಯಲ್ಲಿ ಅದು. ಮತ್ತು ಇದು ಹರಿವೆ ಸೊಪ್ಪಿನ ಪಲ್ಯ. ಇದಕ್ಕೆ ಉಪ್ಪು ಹಾಕ್ಲಿಕ್ಕಿಲ್ಲ, ಅದು ಚಪ್ಪೆ. ಗೌರಿಗೆ ಅದು ಚಪ್ಪೆ ಪಲ್ಯ ತುಂಬ ಇಷ್ಟ ಅಂತೇಳಿ ಈ ದಿನ ಅದು ಕಂಪಲ್ಸರಿ. ಮತ್ತು ಇದೊಂದು ನಮ್ಮ ಕೆಸುವಿನ ಎಲೆಯ ಅಳವತ್ತಿ ಅಂತ ಹೇಳ್ತೇವೆ ನಾವು, ಅದು ಕೂಡ ಈ ದಿನದ ವಿಶೇಷತೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದರೆ, ಗೌರಿ ಹಬ್ಬದ ಒಂದು ಪ್ರಾಮುಖ್ಯತೆ ಏನಂತೇಳಿದರೆ, ಗೌರಿ ಈ ಸಮಯದಲ್ಲಿ ಅವರು ಕಾಡಿನಲ್ಲಿ ಅವಳಿಗೆ ಯಾವುದೇ ಒಂದು ಇದು ವಸ್ತು ಸಿಗಲಿ, ಉಪ್ಪಿಲ್ಲ, ಇದಿಲ್ಲ, ಏನಿಲ್ಲ. ಹಾಗೆ ಅಲ್ಲಿ ಏನು ಸಿಗ್ತದೆ ಅದನ್ನು ತಗೊಂಡು ಅಡುಗೆ ಮಾಡುವಂಥದ್ದು. ಹಾಗೆ ಅದರ ಪ್ರತೀಕವಾಗಿ ನಾವು ಈ ದಿನ ಹರಿವೆ ಸೊಪ್ಪಿನ ಪಲ್ಯ, ಈ ಕೆಸುವಿನ ಎಲೆ, ಮತ್ತು ಎಲ್ಲ ಅಂಬಟ್ಟು ಮತ್ತು ಬೆಂಡ ಸಗಳೆ ಎಂಥದಂದ್ರೆ ಅವಳಿಗೆ ಕೈಗೆ ಸಿಕ್ಕಿತ್ತು ಅದನ್ನು ಪದಾರ್ಥ ಮಾಡಿ ಅವಳು ಗೌರಿ ಹಬ್ಬವನ್ನು ಆಚರಿಸುವಂಥದ್ದು. ಸೊ ಹಾಗೆ ನಾವು ಕೂಡ ಅದನ್ನು ಇವತ್ತು ಈ ದಿನ ನಾವು 3 ಬಗೆಯ ಪೋಡಿಯನ್ನು ಮಾಡ್ತೇವೆ. ಒಂದು ಕಾಡು ಹಾಗಲಕಾಯಿ, ಒಂದು ಹಾಗಲಕಾಯಿ, ಮತ್ತು ಇನ್ನೊಂದು ನಾನು ಹೇಳಿದಾಗಲೇ ನೇಂದ್ರ ಬಾಳೆ ಕಾಯಿಯದು ಪೋಡಿ ಮಾಡ್ತೇವೆ. ಸೊ ಈಗ ನೋಡಿ, ಈಗ ಫಸ್ಟಿಗೆ ನಾವು ಅಕ್ಕಿ ಹಿಟ್ಟು ಮತ್ತು ಮೆಣಸಿನ ಹುಡಿಯನ್ನು ಹಾಕಿ ಅದು ಒಂದು ಮಿಕ್ಸರ್ ಮಾಡಿ ಇರ್ತೇವೆ. ಅದನ್ನು ಪೇಸ್ಟ್ ಥರ ಅದನ್ನು ಹೀಗೆ ನೋಡಿ ಇವರು ಕಲಿಸ್ತಾ ಇದ್ದಾರೆ. ಅದರ ನಂತರ ಅದನ್ನು ಕರಿಯುವ ವೇಳೆಗೆ ಚಿರೋಟಿ ರವೆಯಲ್ಲಿ ಅದನ್ನು ಅದ್ದಿ ಫ್ರೈ ಮಾಡಬೇಕು. ಅದನ್ನು ನಾವು ಮತ್ತೆ ನಂತರ ಅವ್ರು ಮಾಡುವಾಗ ನಿಮಗೆ ತೋರಿಸ್ತೇವೆ. ಗೌರಿಯ ತೃತೀಯ ಆದರೂ ನಮ್ಮ ಮನೆಯಲ್ಲಿ ಗಣಹೋಮ ಮಾಡುವಂಥ ವಾಡಿಕೆ. ಅದೇ ದಿನ ಬೆಳಗ್ಗೆ ಪುರೋಹಿತರು ಬಂದು ಗಣಹೋಮ ಮಾಡುವಂಥದ್ದು. ಗಣಹೋಮಕ್ಕೆ ಪಂಚಕಜ್ಜಾಯವನ್ನು ಈಗ ನೋಡಿ ಕಲಿಸ್ತಾ ಇದ್ದಾರೆ. ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನಂದರೆ ಅರಳು, ಅವಲಕ್ಕಿ, ಕೊಬ್ಬಿನ ತುಂಡು, ಮತ್ತು ಚೂರ್ಣ, ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಚೂರ್ಣ, ಮತ್ತು ಬಾಳೆಹಣ್ಣಿನ ತುಂಡು, ಇಷ್ಟು ಇದನ್ನು ಹಾಕಿ ಈಗ ಅವರು ಪಂಚಕಜ್ಜಾಯ ಮಾಡ್ತಾ ಇದ್ದಾರೆ. ಪೂಜೆಯ ಸಮಯ ನಮ್ಮ ಪುರೋಹಿತರು ಮಹಾದೇವ ಮತ್ತು ಶ್ರೀಗೌರಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ನಂತರ ಈಗ ಅವರು ಪೂಜೆ ವಿಧಿವಿಧಾನವನ್ನು ಮುಂದುವರಿಸ್ತಾರೆ. ಆ ಸಮಯದಲ್ಲಿ ಎಲ್ಲ ಮುತ್ತೈದೆಯರು ಅವರವರ ವಾಯಿನ ಬುಟ್ಟಿಯಲ್ಲಿ ಇದನ್ನು ದೀಪವನ್ನು ಬೆಳಗಿಸಿ ನಂತರ ಇವರು ಪುರೋಹಿತರು ಪೂಜೆ
ಈಗ ಪುರೋಹಿತರು ಬಂದು ಸಾಂಗವಾಗಿ ಮಹಾದೇವ ಮತ್ತು ಶ್ರೀ ಗೌರಿಗೆ ಪೂಜೆಯನ್ನು ನೆರವೇರಿಸಿದರು. ಹಾಗೆ ಈಗ ನಂತರದ ಕಾರ್ಯಕ್ರಮ ಏನಂದರೆ ನಾವು ದೇವರಿಗೆ ಸೊ ಅದರ ನಂತರ ನಾವು ನಮ್ಮ ಗಣಪತಿ ತರಲಿಕ್ಕೆ ಹೋಗಿದ್ವಿ ನಮ್ಮ ಮಂದಿರಕ್ಕೆ. ಸೊ ನಾವು ಗೌರಿ ಹಬ್ಬ ದಿನನೇ ತಂದ್ವಿ, ಆದರೆ ನಾವು ಪ್ರಾಣ ಪ್ರತಿಷ್ಠೆ ನಮ್ಮ ಗಣೇಶ ಚತುರ್ಥಿ ದಿನನೇ, ಅದೇ ನೆಕ್ಸ್ಟ್ ಡೇನೇ ಮಾಡೋದು. ಆದರೆ ನಾವು ತಂದು ಇಡ್ಲಿಕ್ಕೆ ಮಂದಿರದಲ್ಲಿ ಇಡ್ಲಿಕ್ಕೆ ಅಂತ ನಾವು